ನೇಷನ್ನೆಟ್ 9ಗೆ ಸ್ವಾಗತ. ನಾನು ಉಷಾ. ಬಿಜೆಪಿ ಸರ್ಕಾರ ಇವತ್ತು 3 ವರ್ಷ ಪೂರೈಸಿದೆ. ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಸಿಎಂ ಯಡಿಯೂರಪ್ಪ ಈಗ ಕಲ್ಯಾಣ ಕರ್ನಾಟಕದ ಕನಸು ಹೆಣಿತಾ ಇದ್ದಾರೆ. ಇತ್ತ ಸರ್ಕಾರಕ್ಕೆ 3 ವರ್ಷ ಪೂರೈಸಿದ ಸಂಭ್ರಮವಾದ್ರೆ ಅತ್ತ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರವನ್ನೇ ನಡೆಸ್ತಾ ಇವೆ. ದಕ್ಷಿಣ ಭಾರತದ ಮೊದಲ ಬಿಜೆಪಿ ಸರ್ಕಾರಕ್ಕೆ ಇವತ್ತು 3 ವರ್ಷದ ಸಂಭ್ರಮ. ಹಲವು ಏಳುಬೀಳುಗಳನ್ನ ದಾಟಿ ಬಂದ ಸಿಎಂ ಯಡಿಯೂರಪ್ಪ ಈಗ ಅಭಿವೃದ್ಧಿ ಮಂತ್ರ ಜಪಿಸುತ್ತಾ ಕಲ್ಯಾಣ ಕರ್ನಾಟಕದ ಕನಸು ಕಾಣುತ್ತಿದ್ದಾರೆ. ಮುಂದಿನ 2 ವರ್ಷಗಳಲ್ಲಿ ರಾಜ್ಯವನ್ನ ಕಲ್ಯಾಣ ಕರ್ನಾಟಕ ಮಾಡೋಕೆ ಸಿಎಂ ಸಂಕಲ್ಪ ಮಾಡಿದ್ದಾರೆ. 3 ವರ್ಷಗಳ ಅವಧಿಯಲ್ಲಿ 2,60,000 ಕಿಲೋಮೀಟರ್ ರಾಜ್ಯ ಪ್ರವಾಸ ಮಾಡಿ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾಗಿ ಸಿಎಂ ಹೇಳಿದ್ದಾರೆ. ಅಲ್ಲದೆ ಇನ್ಮುಂದೆ ವಾರದಲ್ಲಿ 3 ದಿನ ವಿಧಾನಸೌಧದಲ್ಲಿ ಕುಳಿತು ಕೆಲಸ ಮಾಡೋದಾಗಿ ಪುನರುಚ್ಚರಿಸಿದ್ದಾರೆ. ಈಗಾಗಲೇ ಅಭಿವೃದ್ಧಿಯಲ್ಲಿ ಕರ್ನಾಟಕ ಎಲ್ಲಾ ರಾಜ್ಯಗಳಿಗಿಂತ ಮುಂದಿದ್ದು ಪ್ರತಿಪಕ್ಷಗಳು ಸಹಕರಿಸಿದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧ್ಯವಾಗ್ತಿತ್ತು ಅಂತ ಪ್ರತಿಪಾದಿಸಿದ್ದಾರೆ. ಈ ನಮ್ಮ ಪ್ರತಿಪಕ್ಷಗಳ ಕಾಟ ನನಗಿಲ್ಲದೆ ಇದ್ದಿದ್ರೆ ಬಹಳ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾ ಇತ್ತು. ಇಷ್ಟೆಲ್ಲ ಎಡರು ತೊಡರುಗಳ ಮಧ್ಯೆ, ಅಗ್ನಿ ಪರೀಕ್ಷೆಗಳ ಮಧ್ಯೆನೂ ಸಹ ನಮ್ಮ ರಾಜ್ಯ ಪ್ರಮುಖ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ, ಕೆಲವರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ರಾಜ್ಯದಲ್ಲಿ ನಿರೀಕ್ಷಿತ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಎಂಬುದನ್ನ ಪ್ರತಿಪಕ್ಷಗಳ ವಿರುದ್ಧ ಬೊಟ್ಟು ಮಾಡೋದರ ಮೂಲಕ ಪರೋಕ್ಷವಾಗಿ ಸಿಎಂ ಒಪ್ಪಿಕೊಂಡಂತಾಗಿದೆ. ಇದೇ ವೇಳೆ ಸಿಎಂ ಮಾಡಿರುವ ಆರೋಪಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. 3 ವರ್ಷಗಳಲ್ಲಿ ಬಹುಭಾಗವನ್ನ ಬಿಜೆಪಿ ಆಂತರಿಕ ಭಿನ್ನಮತದಲ್ಲೇ ಕಳೆದಿದೆ. ಇದೆಲ್ಲ ಸಿಎಂ ಯಡಿಯೂರಪ್ಪನವರ ಸ್ವಯಂಕೃತ ಅಪರಾಧದ ಫಲ ಎಂದಿದ್ದಾರೆ. ಅಲ್ಲದೆ ಭಿನ್ನಮತದಿಂದಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರ ಪಕ್ಷದ ಶಾಸಕರು ಮತ್ತು ಇವರ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಂದಲೇ ಈ ಸರ್ಕಾರ ಇವತ್ತು ಅವರ ಸಮಯ ವ್ಯರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ವಿರೋಧ ಪಕ್ಷಗಳು ಎಂದೂ ರಾಜ್ಯದ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ವಿಷಯದಲ್ಲಿ ನಾವು ಯಾವತ್ತೂ ಅಡ್ಡಿ ಮಾಡಿಲ್ಲ, ಮುಂದೇನೂ ಅಡ್ಡಿ ಮಾಡೋದಿಲ್ಲ. ಆದರೆ ಇವತ್ತಿನ ಈ ರೀತಿಯ ಒಂದು ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ವೈಫಲ್ಯ ಕಂಡಿರ್ತಕ್ಕಂಥದ್ದು ಅದು ಯಡಿಯೂರಪ್ಪನವರ ಸ್ವಯಂಕೃತ ಅಪರಾಧಗಳಿಂದ ಆಗಿರ್ತಕ್ಕಂಥದ್ದು ಹೊರತು ವಿರೋಧ ಪಕ್ಷಗಳಿಂದ ಆಗಿರ್ತಕ್ಕಂಥ ಅಪರಾಧ ಅಲ್ಲ. ಇನ್ನೊಂದೆಡೆ ಸರ್ಕಾರಕ್ಕೆ 3 ವರ್ಷ ತುಂಬುತ್ತಿದ್ದಂತೆ ಪ್ರತಿಪಕ್ಷ ಕಾಂಗ್ರೆಸ್ 3 ತಿಂಗಳ ಕಾಲ ಸರ್ಕಾರದ ವೈಫಲ್ಯಗಳ ವಿರುದ್ಧ ಅಭಿಯಾನ ನಡೆಸೋಕೆ ತೀರ್ಮಾನಿಸಿದೆ. ಕಾಂಗ್ರೆಸ್ನ ಹೋರಾಟ ಜೂನ್ ತಿಂಗಳಿನಿಂದಲೇ ಆರಂಭಗೊಳ್ಳಲಿದೆ. ಭಿನ್ನಮತದ ಸುಳಿಯಲ್ಲಿ ಮುಳುಗೆದ್ದು 3 ವರ್ಷಗಳವರೆಗೆ ಅಧಿಕಾರದಲ್ಲಿ ಮುಂದುವರೆದದ್ದೇ ಬಿಜೆಪಿಯ ಸಾಧನೆ ಅಂತ ಪ್ರತಿಪಕ್ಷ ಮುಖಂಡ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಅಲ್ಲದೆ ಸರ್ಕಾರದ ಸಾಧನೆ ಶೂನ್ಯ ಎಂದು ಲೇವಡಿ ಆಡಿದ್ದಾರೆ. ಕೈಲಾಗದಿದ್ದವರು ಮೈಪರ್ಚಿಕೊಂಡ್ರು ಅನ್ನೋ ರೀತಿಯಲ್ಲಿ ಇವರು ಮಾಡಿರ್ತಕ್ಕಂಥ ಹಗರಣಗಳನ್ನು ಮುಚ್ಚಿಕೊಳ್ಳಲಿಕ್ಕೆ, ಭ್ರಷ್ಟಾಚಾರ ಮುಚ್ಚಿಕೊಳ್ಳಲಿಕ್ಕೆ, ಇವರು ಸ್ವಜನ ಪಕ್ಷಪಾತ ಮುಚ್ಚಿಕೊಳ್ಳಲಿಕ್ಕೆ, ಇವರ ಅಕ್ರಮ ಗಣಿಗಾರಿಕೆ ದಂಧೆ ಮುಚ್ಚಿಕೊಳ್ಳಲಿಕ್ಕೆ ವಿರೋಧ ಪಕ್ಷದವರ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಯಡಿಯೂರಪ್ಪ. ಒಟ್ನಲ್ಲಿ ಬಿಜೆಪಿ 3 ವರ್ಷ ಆಡಳಿತ ನಡೆಸಿದ ಖುಷಿಯಲ್ಲಿದೆ. ಜೊತೆಗೆ ಪ್ರತಿಯೊಂದಕ್ಕೂ ಪ್ರತಿಪಕ್ಷಗಳತ್ತ ಬೊಟ್ಟು ಮಾಡಿ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿದೆ. ಇದೇ ವೇಳೆ ನಾಳೆ ಸಿಎಂ ಯಡಿಯೂರಪ್ಪ ಸರ್ಕಾರದ 3 ವರ್ಷಗಳ ಸಾಧನೆಯ ಪಟ್ಟಿ ಬಿಡುಗಡೆ ಮಾಡಲಿದ್ದಾರೆ. ಅದರ ಮೂಲಕ ತಮ್ಮ ಸರ್ಕಾರದ ಸಾಧನೆಗಳನ್ನ ಮತ್ತೊಮ್ಮೆ ಬಿಚ್ಚಿಡುವ ಕೆಲಸ ಮಾಡಲಿದ್ದಾರೆ. ಮೈಸೂರಿನಿಂದ ರಾಮ್ ಜೊತೆ ಲಕ್ಷ್ಮಣ್ ಹೂಗಾರ್ ಮತ್ತು ಹರಿಪ್ರಸಾದ್, ಟಿವಿ9 ಬೆಂಗಳೂರು. ಅಂತೂ ಇಂತೂ ರಾಜ್ಯ ಬಿಜೆಪಿ ಸರ್ಕಾರ 3 ವರ್ಷ ಪೂರೈಸಿದೆ. ಸರ್ಕಾರ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದಕ್ಕೆ ಕೆಲವರು ದೇವರಿಗೆ ಹರಕೆ ತೀರಿಸಿದ್ರು, ಮತ್ತೆ ಕೆಲವರು ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಖುಷಿ ಹಂಚಿಕೊಂಡ್ರು. ವೆರೈಟಿ ವೇಷ, ಅದಕ್ಕೆ ತಕ್ಕಂತ ವಾದ್ಯ ಘೋಷ. ಯಡಿಯೂರಪ್ಪ ನೇತೃತ್ವದ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರಕ್ಕೆ 3 ವರ್ಷ ತುಂಬಿದ್ದೇ ಇವರ ಈ ಸಂಭ್ರಮಕ್ಕೆ ಕಾರಣ. ಇದೇ ಕಾರಣಕ್ಕಾಗಿ ಅಬಕಾರಿ ಸಚಿವ ರೇಣುಕಾಚಾರ್ಯ ಬೆಂಗಳೂರಿನ ಚಾಲುಕ್ಯ ವೃತ್ತದಿಂದ ರಾಮನಗರದ ಅವ್ವೇರಹಳ್ಳಿಯ ರೇವಣಸಿದ್ದೇಶ್ವರ ಬೆಟ್ಟದವರೆಗೂ ಪಾದಯಾತ್ರೆ ಕೈಗೊಂಡಿದ್ರು.
ಇವತ್ತು ಬೆಳಗ್ಗೆ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಸಚಿವರು ಪಾದಯಾತ್ರೆ ಆರಂಭಿಸಿದ್ರು. ರಾಜ್ಯಪಾಲರು ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡಿದ್ದಾಗ ಸಚಿವರು ಸರ್ಕಾರದ ಉಳಿವಿಗಾಗಿ ರೇವಣಸಿದ್ದೇಶ್ವರನಲ್ಲಿ ಹರಕೆ ಹೊತ್ತಿದ್ರಂತೆ. ಆ ಹರಕೆಯನ್ನ ಈಗ ತೀರಿಸುತ್ತಿದ್ದಾರೆ. ಯಡಿಯೂರಪ್ಪನವರ ಅಭಿಮಾನಿ ಬಳಗ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದ್ವಿ. ಹರಕೆಯನ್ನು ತೀರಿಸೋದಕ್ಕೆ ನಾವೆಲ್ಲ ಹೋಗ್ತಾ ಇದ್ವಿ. ಇದು ಜಾತ್ಯತೀತ ಯಡಿಯೂರಪ್ಪನವರ ಅಭಿಮಾನಿ ಬಳಗ. ಇನ್ನೊಂದೆಡೆ ಸರ್ಕಾರ 3 ವರ್ಷ ಪೂರೈಸಿದ್ದಕ್ಕೆ ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿ ಮುಂದೆ ಸಂಭ್ರಮದ ವಾತಾವರಣ ನೆಲೆಸಿತ್ತು. ಬಿಜೆಪಿ ಕಾರ್ಯಕರ್ತರು ಕಚೇರಿ ಎದುರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ರು. ಗೃಹ ಸಚಿವ ಆರ್ ಅಶೋಕ್ ಸಂಭ್ರಮಾಚರಣೆಯ ನೇತೃತ್ವ ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ವಿಪಕ್ಷಗಳು ಎಂದೂ ಕೂಡ ಅಭಿವೃದ್ಧಿಗೆ ಸಹಕಾರ ನೀಡಲಿಲ್ಲ ಅಂತ ಟೀಕಿಸಿದ್ರು. ವಿರೋಧ ಪಕ್ಷಗಳ ಅಭಿವೃದ್ಧಿ ವಿರೋಧಿ ನೀತಿಯಿಂದ ಬಿಜೆಪಿ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ಪ್ರತಿಯೊಂದು ಭಾಗ್ಯದ ಲಕ್ಷ್ಮಿ ಕಾರ್ಯಕ್ರಮದಿಂದ ಹಿಡಿದು ರೈತರ ಹಾಲಿಗೆ 2 ರೂಪಾಯಿ ಕೊಡುವಂತ ಕಾರ್ಯಕ್ರಮ ಇರಬಹುದು, ರೈತರಿಗೆ 1 ರೂಪಾಯಿ ಬಡ್ಡಿ ದರದಲ್ಲಿ ಹಣ ಕೊಡ್ತಕ್ಕಂಥದ್ದಿರ್ಬೋದು, ಎಲ್ಲದಕ್ಕೂ ವಿರೋಧ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಹೀಗೆ ಹಲವು ಕಡೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಸಚಿವರು ಕೂಡ ಕಾರ್ಯಕರ್ತರೊಂದಿಗೆ ಸಂತಸ ಹಂಚಿಕೊಂಡಿದ್ದು ವಿಶೇಷ. ನಾಳೆಯೂ ಕೂಡ ಸರ್ಕಾರದ 3ನೇ ವರ್ಷಾಚರಣೆ ಮುಂದುವರಿಯಲಿದೆ ಅನ್ನೋ ಮುನ್ಸೂಚನೆಯನ್ನ ಬಿಜೆಪಿ ಮುಖಂಡರು ನೀಡಿದ್ದಾರೆ. ಚಂದ್ರಮೋಹನ್, ಟಿವಿ9 ಬೆಂಗಳೂರು. ಸುಷ್ಮಾ ಸ್ವರಾಜ್ ನಮ್ಮ ತಾಯಿ, ಅವರೇ ನಮ್ಮ ಮಾರ್ಗದರ್ಶಿ. ಅವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಾವು ನಡೆದು ಬಂದಿದ್ದೇವೆ ಎಂದು ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಔಟ್ಲುಕ್ ಪತ್ರಿಕೆಯಲ್ಲಿ ಸುಷ್ಮಾ ಸ್ವರಾಜ್ ನೀಡಿದ ಹೇಳಿಕೆಯಿಂದ ಉಂಟಾಗಿರೋ ವಿವಾದಕ್ಕೆ ರಾಮುಲು ತೇಪೆ ಎಳೆಯೋ ಪ್ರಯತ್ನ ಮಾಡಿದ್ರು. ನಾನು ಕೂಡ ಸುಷ್ಮಾ ಸ್ವರಾಜ್ ಅವರು ಏನು ಔಟ್ಲುಕ್ ಅಲ್ಲಿ ಒಂದು ಸಂದೇಶವನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಪತ್ರಿಕೆಯಲ್ಲಿ ಕೂಡ ಬಂತು ಅಂದೇಳಿ ನನಗೆ ಕೂಡ ಬೇರೆಯವ್ರ ಮುಖ ನನಗೆ ತಿಳಿದಿದೆ. ಆದರೆ ಕೂಡ ಇವತ್ತು ನಾನು ಆ ಪತ್ರಿಕೆಯನ್ನು ಇನ್ನೂ ಓದ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಬಳ್ಳಾರಿ ನಗರಕ್ಕೆ ಆ ಪತ್ರಿಕೆ ಔಟ್ಲುಕ್ ಅನ್ನೋಂಥ ಪತ್ರಿಕೆ ಬಂದಿಲ್ಲ. ನಂತರ ಆ ಪತ್ರಿಕೆನ ಓದಲಿದ್ದಂಥ ಸಂದರ್ಭದಲ್ಲಿ ನಾನು ಏನೇ ಹೇಳಿದ್ರು ಕೂಡ ತಪ್ಪಾಗುತ್ತೆ. ಆದರೆ ಬೇರೆ ಬೇರೆ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಬಂದಿರೋ ಪ್ರಕಾರ ನಾನು ನೋಡಿದರೆ ಏನೇ ಆದರೂ ಕೂಡ ಸುಷ್ಮಾ ಸ್ವರಾಜ್ ಅವರು ಇವತ್ತು ನಮಗೆ ರಾಜಕೀಯ ಒಂದು ಸಂಬಂಧಗಳೇ ಬೇರೆ, ನಂತರ ವೈಯಕ್ತಿಕವಾಗಿ ಸಂಬಂಧಗಳೇ ಬೇರೆ. ನಮ್ಮದು ಸುಷ್ಮಾ ಸ್ವರಾಜ್ ಅವ್ರ ತಾಯಿಯವ್ರದ್ದು ವೈಯಕ್ತಿಕವಾದಂಥ ಸಂಬಂಧ. ಅವ್ರು ಏನೇ ಹೇಳಿದ್ರು ಕೂಡ, ಅವ್ರು ಏನೇ ಮಾತಾಡಿದ್ರು ಕೂಡ ನಮ್ಮ ಪಾಲಿಗೆ ದೇವರಿದ್ದಂಗೆ ಅವರು ನಮ್ಮ ದೇವ್ರನ್ನ ನಾವು ಯಾವ ರೀತಿ ಅವ್ರು ಹೇಳಿದ್ರು ಕೂಡ ನಾವು ಯಾವ ರೀತಿಯಲ್ಲಿ ನಾವು ಪಡೋಕೆ ಹೋಗಲ್ಲ. ಏನೇ ಆದರೂ ಕೂಡ ನಮಗೆ ರಾಜಕೀಯದಲ್ಲಿ ಆಗಿರ್ಬೋದು, ಎಲ್ಲ ರಂಗದಲ್ಲಿ ಕೂಡ ನಮ್ಮ ಪಾಲಿಗೆ ದೇವರಾಗಿದ್ದಾರೆ ಅವರು. ಲೋಕಾಯುಕ್ತರು ಅಂತಿಮ ವರದಿ ರೆಡಿ ಮಾಡಿದ್ದಾರೆ. ವಾರಾಂತ್ಯದೊಳಗೆ ಸರ್ಕಾರಕ್ಕೆ ಈ ರಿಪೋರ್ಟ್ ಸಲ್ಲಿಕೆಯಾಗಲಿದೆ. ಇದರಿಂದ ಕೆಲವು ಮಂತ್ರಿಗಳ ಮತ್ತು ಅಧಿಕಾರಿಗಳ ಬಣ್ಣ ಕೂಡ ಬಯಲಾಗಲಿದ್ದು ಆಗಲೇ ಡವಡವ ಶುರುವಾಗಿದೆ. ರಾಜ್ಯದಲ್ಲಿ ಅದೆಷ್ಟು ಪ್ರಮಾಣದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆಯೋ ಆ ದೇವರಿಗೆ ಗೊತ್ತು. ಆದರೆ ಸತತ 5 ವರ್ಷಗಳ ಸುದೀರ್ಘ ತನಿಖೆ ನಡೆಸಿದ ಲೋಕಾಯುಕ್ತರು ಈಗ ಗಣಿ ಹಗರಣ ಕುರಿತು ಫೈನಲ್ ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇದೇ ವಾರದಲ್ಲಿ ಸರ್ಕಾರಕ್ಕೆ ಈ ವರದಿಯನ್ನ ಸಲ್ಲಿಸಲಿದ್ದಾರೆ. 2008ರಲ್ಲಿ ಲೋಕಾಯುಕ್ತರು ಮಧ್ಯಂತರ ವರದಿಯನ್ನ ಸಲ್ಲಿಸಿದ್ರು. ಗಣಿಗಾರಿಕೆಯಲ್ಲಿ ಆಗ್ತಾ ಇರೋ ಅಕ್ರಮ ತಡೆಗಟ್ಟೋಕೆ ಕೆಲ ಸೂಚನೆಗಳನ್ನ ಕೊಟ್ಟಿದ್ರು. ಸರ್ಕಾರ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಈ ಬಾರಿ 2001ರಿಂದ ಇಲ್ಲಿಯವರೆಗೆ ನೀಡಲಾಗಿರೋ ಗಣಿಗಾರಿಕೆಯ ಲೈಸೆನ್ಸ್, ಅದಿರು ಸಾಗಣೆ ಹಾಗೂ ರಫ್ತು ಈ ಎಲ್ಲ ಅಂಶಗಳನ್ನ ವರದಿ ಒಳಗೊಂಡಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದು ಸರ್ಕಾರಕ್ಕೆ ಬರುವಂತ ರಾಯಲ್ಟಿ ಕೂಡ ಕೊಡದೇನೆ ಪ್ರದೇಶಕ್ಕೆ ರಫ್ತು ಮಾಡಿದಂತ ಬಹಳಷ್ಟು ಮಾಹಿತಿಗಳು ನಮ್ಗೆ ಸಿಕ್ಕಿದೆ. ಮತ್ತೆ ಇಲ್ಲಿ ಏನೂ ಪರವಾನಗಿ ಇಲ್ಲದವರು ಕೂಡ ಗಣಿಗಾರಿಕೆ ಮಾಡಿದ್ದು ಕೂಡ ಸಿಕ್ಕಿದೆ. ಪರ್ಮಿಟ್ ಎಲ್ಲ ಮಿಸ್ಯೂಸ್ ಆಗಿದೆ. ಒಂದೇ ಪರ್ಮಿಟ್ ಅಲ್ಲಿ 4 ಸಲ ಟ್ರಿಪ್ ಮಾಡಿದ್ದೆ, 5 ಸಲ ಟ್ರಿಪ್ ಮಾಡಿದ್ದಿದೆ. ಮತ್ತೆ ಒಂದ್ ಕಡೆ ಪರವಾನಗಿ ಗಣಿಗಾರಿಕೆ ಮಾಡಕ್ಕೆ ಕೊಟ್ಟಂತ ಪರವಾನಗಿಯನ್ನ ಬಳಸಿಕೊಂಡು ಇನ್ನೊಂದು ಕಡೆ ಮಾಡಿದ್ದು ಕೂಡ ಇದೆ. ಅರಣ್ಯ ಪ್ರದೇಶದಲ್ಲೂ ಮಾಡಿದ್ದು ಇದೆ. ಒಂದಂತೂ ಸತ್ಯ, ಲೋಕಾಯುಕ್ತರ ವರದಿ ಸರ್ಕಾರಕ್ಕೆ ಇರಿಸು ಮುರಿಸು ತಂದ್ರೋ ಅಚ್ಚರಿ ಏನಿಲ್ಲ. ಈ ವರದಿಯಲ್ಲಿ ಸರ್ಕಾರಕ್ಕಾಗಿರೋ ಸಾವಿರಾರು ಕೋಟಿ ರೂಪಾಯಿ ನಷ್ಟದ ಬಗ್ಗೆ ಬೆಳಕು ಚೆಲ್ಲಿರುವ ಸಾಧ್ಯತೆ ಇದೆ. ಅಲ್ಲದೆ ಕೆಲ ಮಂತ್ರಿಗಳು